BJP ಏನೀಗ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ರಾಜ್ಯದಲ್ಲಿ ಬಂದು ಏನು ಕಡಿಮೆ ಸಮಯ ಆಗಿಲ್ಲ. 6 ತಿಂಗಳು ಟೇಕ್ ಆಫ್ಗೆ ಅಂತ ಅಂದುಕೊಳ್ಳೋಣ, ಹನಿಮೂನ್ ಪೀರಿಯಡ್ ಅಂತ ಅಂದುಕೊಂಡ್ರೂ ಕೂಡ ಹೆಚ್ಚು ಕಡಿಮೆ ಕಾಂಗ್ರೆಸ್ ಸರ್ಕಾರ 1.5 ವರ್ಷವನ್ನು ಕಂಪ್ಲೀಟ್ ಮಾಡಿದೆ. 6 ತಿಂಗಳು ಬಿಟ್ಟುಬಿಟ್ರೂ ಕೂಡ 1 ವರ್ಷ ಕಾಲದ ಟೈಮ್ BJPಗೆ ಇತ್ತು. ಇದೇ ರೀತಿ ಒಂದು ಬೈ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಅಂತ ಗೊತ್ತಿತ್ತು ಅವರಿಗೆ, ಗೊತ್ತಿತ್ತು. ವಿಶೇಷವಾಗಿ ಲೋಕಸಭಾ ಎಲೆಕ್ಷನ್ ಆದಮೇಲೆ. ಯಾಕಂದರೆ ಅಲ್ಲಿ ಆ ಕಡೆ ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವರು ಲೋಕಸಭೆಗೆ ಶಿಫ್ಟ್ ಆಗಿಬಿಡ್ತಾರೆ, ಈ ಕಡೆ ತುಕಾರಾಮ್ ಅವರು ಶಿಫ್ಟ್ ಆಗ್ತಾರೆ, ಈ ಕಡೆ ಬಂದರೆ ಕುಮಾರಸ್ವಾಮಿ ಅವರು ಶಿಫ್ಟ್ ಆಗಿಬಿಡ್ತಾರೆ, ಲೋಕಸಭೆ ನಿಂತ್ಕೊಳ್ಬೇಕು ನಾನು ಅಂಥೇಳಿ. ಆ ಕಾರಣ ಈ 3 ಕ್ಷೇತ್ರಗಳು ಖಾಲಿ ಆಗ್ತವೆ, ವಿಧಾನಸಭೆಗೆ ಖಾಲಿ ಆಗುತ್ತೆ. ಕನಿಷ್ಠ ಪಕ್ಷ 6 ತಿಂಗಳು ಟೈಮ್ ಇತ್ತು. ಇನ್ನು ಪ್ರತಿಪಕ್ಷವಾಗಿ ಅಂತಲೇ ಕನ್ಸಿಡರ್ ಮಾಡಿದ್ರೆ 1.5 ವರ್ಷ ಇವರಿಗೆ ಸಮಯ ಇತ್ತು. ಜನಗಳನ್ನ ಕನ್ವಿನ್ಸ್ ಮಾಡಿದ್ರ ಇವರ ಹೋರಾಟಗಳಲ್ಲಿ, ಯಾಕೆ ಅಂತ ಅದನ್ನು ಹೇಳ್ತೀವಿ ನಾವು. ಯಾವ BJP ಸುಮಾರು 10 ವರ್ಷಗಳ ಹಿಂದೆ ಈ ಬೆಲೆ ಏರಿಕೆ ಬಗ್ಗೆ ಮಾತನಾಡಿತ್ತೋ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿತ್ತೋ, ಅಣ್ಣಾ ಹಜಾರೆ ಮೂಮೆಂಟು ಕೂಡ ಒಂದು ಕಾರಣ. ಆವಾಗ ಮಾತನಾಡಿದ್ದಾಗ ಆಪ್ಯಾಯವಾಗಿ ಕಂಡರು BJPಯವರು, ಒಂದು ಆಶ್ರಯ ಕೂಡ ಕಂಡರು. ಏನು ಸುಳ್ಳಲ್ಲ ಇದು. ಇವರೇನೋ ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ, ನಮಗೆ ಬೆಲೆ ಹೆಚ್ಚಾದರೆ, ನಮಗೆ ಬೆಲೆ ಹೆಚ್ಚಾದರೆ BJPಯವರಿಗೆ ಸಂಕಟ ಆಗುತ್ತೆ, BJPಯವರಿಗೆ ನೋವಾಗುತ್ತೆ. BJPಯ ಹೃದಯ, ಆ ಕಮಲದ ಹೃದಯ ಮಿಡಿತಾ ಇದೆ ನಮಗೋಸ್ಕರ. ಜನಗಳಿಗೆ ಈ ಥರ ತೊಂದರೆ ಆಗೋದನ್ನು ಇವರು ಸಹಿಸಲ್ಲ. ಏನೋ ಭ್ರಷ್ಟಾಚಾರ ಆಗಿದೆಯಂತೆ, ಕೋಟಿ ಕೋಟಿ ಲೂಟಿ ಆಗಿದೆಯಂತೆ, ಇದನ್ನು ಇವರು ವಾಪಸ್ ತಂದು ಬಿಡ್ತಾರೆ ದೇಶಕ್ಕೆ, ಸುರಿದು ಬಿಡ್ತಾರೆ. ಇಲ್ಲಿ ಎಲ್ಲ ಬೆಲೆ ಕಡಿಮೆ ಮಾಡಿಬಿಡ್ತಾರೆ, ಇನ್ಕಮ್ ಟ್ಯಾಕ್ಸೇ ಇಲ್ದಂಗೆ ಮಾಡಿಬಿಡ್ತಾರಂತೆ ಇವರು. ಬಂಗಾರದ ರೋಡೇ ಮಾಡುವಷ್ಟು ದುಡ್ಡಿದೆಯಂತೆ, 15 ಲಕ್ಷ ಹಾಕುವಷ್ಟರ ಮಟ್ಟಿಗೆ ವಿದೇಶಗಳಲ್ಲಿ ನಿಧಿಗಳಿದೆಯಂತೆ. ಅದು ಇವರು ಮಾತ್ರ ತರಲಿಕ್ಕೆ ಸಾಧ್ಯ. ನಮ್ಮ ಡಾಲರ್ ಎದುರುಗಡೆ ರೂಪಾಯಿ ಯಾಕೆ ಈ ಥರ ಆಗ್ತಿದೆ? ಗ್ಯಾಸ್ ಸಿಲಿಂಡ್ರ್ ಬೆಲೆ 416 ರೂಪಾಯಿ ಆಗಿದೆ. ಏನು ತಮಾಷೆ ಮಾತಾ? ಇವರು BJPಯವರು ಬಂದುಬಿಟ್ರೆ 250ಕ್ಕೋ 100ಕ್ಕೋ 150 ರೂಪಾಯಿಗೂ ಸಿಲಿಂಡ್ರ್ ಕೊಟ್ಬಿಡಬಹುದೇನೋ ಅಂತ ಜನ ಒಂದು ಆಶಾಗೋಪುರವನ್ನು ಕಟ್ಕೊಂಡ್ರು. ತಪ್ಪೇನಿಲ್ಲ. ಎಫೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ ಅಥವಾ ಅಪೋಸಿಷನ್ ಪಾರ್ಟಿ ಅಂದರೆ ಅದು BJPನೇ. ಆದರೆ ಅದಾದ ಮೇಲೆ 10 ವರ್ಷ 11 ವರ್ಷ ನೋಡಿದ್ರಲ್ಲ BJPಯನ್ನು. ಇವ್ರ ಬೆಲೆನೂ ಕಡಿಮೆ ಮಾಡಲಿಲ್ಲ. ನಮ್ಗೆ ಆಧಾರವಾಗುವಂಥ ಡೇ ಟು ಡೇ, ನನ್ನ ದಿನನಿತ್ಯದ ದೈನಂದಿನ ಜೀವನಕ್ಕೆ ನೆರವಾಗುವಂತಹ, ಹೆಲ್ಪ್ ಆಗುವಂತಹ ಯಾವ ಕಾಣಿಕೆಗಳು, ಕೊಡುಗೆಗಳು ಅಥವಾ ರಾಜಕೀಯ ನಿರ್ಧಾರಗಳು ಅಥವಾ ಬೆಳವಣಿಗೆಗಳು ಘಟಿಸಲಿಲ್ಲವಲ್ಲ, ನಡಿಲೇ ಇಲ್ವಲ್ಲ, ಭ್ರಮ ನಿರಸನ ಆಯಿತು. ಈಗ ಮತ್ತೆ ಅದೇ BJPಯವರು ಬಂದು ನೋಡಿದ್ರಾ ಬೆಲೆ ಏರಿಕೆ ಹೆಂಗೆ ಮಾಡ್ತಾ ಇದ್ದಾರೆ ಇವರು, ನೋಡಿದ್ರಾ ವಿದ್ಯುತ್ ಯೂನಿಟ್ ಬೆಲೆ ಎಷ್ಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ನೋಡಿದ್ರಾ ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿ ಹೋಗ್ಬಿಟ್ರೆ ನೀವು ಜಮೀನು ರಿಜಿಸ್ಟರ್ ಮಾಡಿಸ್ಕೋಬೇಕಾದ್ರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ನಿಮಗೆ, ಅಲ್ಲಿ ಬೆಲೆ ಜಾಸ್ತಿ ಮಾಡಿಬಿಟ್ರು, ಮುದ್ರಾಂಕ ಶುಲ್ಕವನ್ನು ಜಾಸ್ತಿ ಮಾಡಿಬಿಟ್ರು, ಇದೇನೋ ನೀರಿಂದೂ ಜಾಸ್ತಿ ಮಾಡಿಬಿಡ್ತಾರಂತೆ, ನೋಡಿದ್ರಾ ನಿಮ್ಮ ರೇಷನ್ ಕಾರ್ಡ್ ಕಿತ್ಕೊಂಡ್ಬಿಟ್ರು, ನೋಡಿದ್ರಾ ನಿಮ್ಮ ಜಮೀನು ಕಿತ್ಕೊಂಡ್ಬಿಡ್ತಾರೆ ಅಂತ ಬಂದಾಗ ಇಟ್ ವಾಸ್ ನಾಟ್ ಇನ್ ಎ ಕನ್ವಿನ್ಸಿಂಗ್ ವೇ. ಜನಗಳನ್ನು ಕನ್ವಿನ್ಸ್ ಮಾಡುವ ವಿಧಾನದಲ್ಲಿ BJP ಸೋತಿದ್ದಿರಬೇಕು. ಆ ಸೋಲೆ ಶಿಗ್ಗಾವಿಯಲ್ಲಿ ಯಾಸಿರ್ ಖಾನ್ ಪಠಾಣ್ ಗೆಲುವನ್ನು ಬರೆದಿರಬೇಕು. BJP ಭದ್ರಕೋಟೆ ಛಿದ್ರ ಮಾಡಿದಂಥ ಕಾಂಗ್ರೆಸ್ ಪಾಳಿಯ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿಗೆ ಹೀನಾಯವಾಗಿ ಸೋಲಾಗುತ್ತೆ. 6 ಚುನಾವಣೆಗಳ ನಂತರ, ಸತತ 6 ಚುನಾವಣೆಗಳು ನೋಡಿ, 6 ಚುನಾವಣೆ ಅಂದರೆ ಒಂದು ಚುನಾವಣೆಗೆ ಅಪ್ರಾಕ್ಸಿಮೇಟ್ಲಿ 5 ವರ್ಷ ಅಂತ ನಾವು ಫಿಕ್ಸ್ ಮಾಡಿಕೊಂಡ್ರು. 30 ವರ್ಷಗಳ ಕಾಲದ ರಾಜಕೀಯ ಸೋಲಿನ ನಂತರ, ರಾಜಕೀಯ ವನವಾಸದ ನಂತರದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೇ ಶಿಗ್ಗಾವಿಯಲ್ಲಿ ಒಂದು ಗೆಲುವಿನ ನಗೆಯನ್ನು ಬರೆದಿದೆ. ಅಲ್ಲಿ ನಾವು ಗೆದ್ವಿ ಅಂತ ಶಿಗ್ಗಾವಿಯ ಗೋಡೆಗಳ ಮೇಲೆ ಇವತ್ತು ಕಾಂಗ್ರೆಸ್ ಬರ್ತಿದೆ. ಇಲ್ಲಿ 13,448 ಮತಗಳು. ವಕ್ಫ್ ಅಂತೇಳಿ ರಾಜ್ಯಾದ್ಯಂತ, ದೇಶಾದ್ಯಂತ ಅನುರಣಿಸಿದರು, ಪ್ರತಿಧ್ವನಿಸಿದರು, ಘಂಟಾಘೋಷವಾಗಿ ಕಿರುಚಾಡಿದರು, ಅರಚಾಡಿದರು, ಅಲವತ್ತುಕೊಂಡರು, ಎಗರಾಡಿದರು, ಹಾರಾಡಿದರು. ಏನು ಮಾಡಿದ್ರು ಕೂಡ ಇದನ್ನು ಜನ ನಂಬಲಿಲ್ಲ. ಇನ್ಫ್ಯಾಕ್ಟ್ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಶಿಗ್ಗಾವಿ ಜನ ವೋಟ್ ಹಾಕಿದ್ರು. ವಿ ಬಿಲೀವ್ ಇನ್ ಯು, ನಾವು ನಿಮ್ಮಲ್ಲಿ ನಂಬಿಕೆ ಇಡ್ತಾ ಇದ್ದೀವಿ ಅಂತ. ಯಾಸಿರ್ ಖಾನ್ ಪಠಾಣ್ ಪಡೆದಿದ್ದು ಒಟ್ಟು 1,756 ವೋಟ್. ಭರತ್ ಬೊಮ್ಮಾಯಿಗೆ ಸಿಕ್ಕಿದ್ದು 87,308. ನಿಮಗೆ ಗೊತ್ತಿರಲಿ, ಬೊಮ್ಮಾಯಿಯವರೆಗೂ ಅಲ್ಪಸಂಖ್ಯಾತ ಮತಗಳು ಬೀಳ್ತವೆ. 15,000ದಿಂದ 20,000 ಮತಗಳು ಮುಸ್ಲಿಮರ ವೋಟ್ಗಳು ಬೊಮ್ಮಾಯಿಯವರಿಗೆ ನಿಕ್ಕಿ ಕುರ್ತೇಟು ಅಂತ ನಮ್ಮ ಕಡೆ ಪಕ್ಕ ಬಿದ್ದೇ ಬೀಳುತ್ತೆ ಅಂತ ವೋಟ್ಗಳು ಬೊಮ್ಮಾಯಿಯವ್ರಿಗಿದ್ದ ಹೊರತಾಗಿಯೂ, ವೀರಶೈವ ಸಮುದಾಯದ ಮತಗಳು 66,000 ಇದ್ದ ಹೊರತಾಗಿಯೂ, ಅದು 66,000 ಪ್ಲಸ್ 20,000 ನೀವು ಲೆಕ್ಕ ಹಾಕೊಂಬಿಟ್ರು ಕೂಡ ಬೇರೆಲ್ಲ ಮತಗಳು ಬೀಳಬೇಕಾಗಿತ್ತಲ್ಲ. ಆದರೆ ಇನ್ನು 1 ಲಕ್ಷ ಚಿಲ್ಲರೆ ಮತಗಳು
1,00,000 ಮತಗಳು ಬೊಮ್ಮಾಯಿಯವರು ದೂರ ಹೋಗಿ ನಿಂತ್ಕೊಂಡಿದೆ, ಯಾಸಿರ್ ಖಾನ್ ಪಠಾಣ್ ಪರ ನಿಂತ್ಕೊಂಡಿದೆ ಅರ್ಥ ಏನು ಹೇಳಿ? ಎಲ್ಲ ಒಂದೇ ಸಮುದಾಯದವರು ಅವರು? ನೋ. ಅದು ವಾಲ್ಮೀಕಿಯವರಾಗಲಿ, ಕುರುಬ ಸಮುದಾಯದ ಮತಗಳಾಗಲಿ, ಅಲ್ಪಸಂಖ್ಯಾತರದ್ದೇ ಮತಗಳಾಗಲಿ ಕೈ ಹಿಡಿದಿದೆಯಲ್ಲ. ಇವ್ರಿಗಿಂತ ಹತ್ತಿರ 13-14 ಸಾವಿರದವರೆಗೂ ಮತಗಳು ಕೈ ಹಿಡಿದಿವೆ. ಅಲ್ಲಿಗೆ ಲೆಕ್ಕಾಚಾರ ಇಲ್ಲಿ ಭರತ್ ಬೊಮ್ಮಾಯಿ ಸೋತಿದ್ದರೆ ಇವರ ನರೇಷನ್ ಕಾರಣಕ್ಕೆ ಸೋತಿದ್ದಿರಬೇಕಲ್ಲಿ. ಇವರ ನರೇಷನ್ನು, ಮೂದಲಿಕೆ, ಅಪಪ್ರಚಾರಗಳು, ಇನ್ನೊಂದು ಮತ್ತೊಂದು ಬೇಕಲ್ಲ, ಏನಾದರೂ ಆಧಾರ, ಅದು ಕೂಡ ಕಾರಣ ಆಗಿರಬೇಕು. ಬಸವರಾಜ ಬೊಮ್ಮಾಯಿ ಓವರ್ ಕಾನ್ಫಿಡೆಂಟ್ ಆಗಿದ್ದರು. ಆದರೆ ಏನೇ ಮನಸ್ಸಲ್ಲಿ ಅವ್ರಿಗೆ ಅತಿಯಾದ ಆತ್ಮವಿಶ್ವಾಸ ಇದ್ದರೂ ಕೂಡ ಎಫರ್ಟ್ ಏನು ಕಡಿಮೆ ಆಗಿರಲಿಲ್ಲ. ಬೊಮ್ಮಾಯಿ ಶಾಸಕರಾಗಿದ್ದಂಥ ವೇಳೆ ಅಭಿವೃದ್ಧಿ ಮಾಡಲಿಲ್ಲ ಅಂತ ಆರೋಪ ಇದೆ. ಅವ್ರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂತ ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಇವರು ಕಡೆಗಣಿಸ್ಬಿಟ್ರು. ಗ್ಯಾರಂಟಿಗಳ ಬಗ್ಗೆ ಇವರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅಲ್ಪಸಂಖ್ಯಾತ ಮತಗಳು ಸಂಪೂರ್ಣವಾಗಿ ಕೈ ಕೊಟ್ಟವು ಇವರಿಗೆ. ಸಿದ್ದರಾಮಯ್ಯ ಪ್ರಚಾರದಿಂದ ಅಹಿಂದ ಮತಗಳ ಕ್ರೋಢೀಕರಣ ಕಾರಣ. ನೋಡಿ, ಏನಾಗುತ್ತೆ, ಯಾವತ್ತೇ ಆಗಲಿ, ಯಾವುದೇ ಸಮುದಾಯದಲ್ಲಾಗಲಿ, ಆಯಿತು ಒಂದು ಹಂತಕ್ಕೆ ಹಿಂದೂಗಳ ಮತ ಬೇಕಾ ನಿಮಗೆ, ಅದಕ್ಕೇನೋ ಮುಸ್ಲಿಮರ ವಿರುದ್ಧ ಮಾತಾಡ್ತೀರಿ. ಇಲ್ಲ ಮುಸ್ಲಿಮರ ಮತಗಳು ಬೇಕಾ, ಹಿಂದೂಗಳ ವಿರುದ್ಧ ಮಾತಾಡ್ತೀರಿ. ಆಯಿತು, ನಡೆಯುತ್ತೆ. 5 ವರ್ಷಕ್ಕೋ 10 ವರ್ಷಕ್ಕೋ ಚಾಲ್ತಿಲಿರ್ತವೆ ಇಂಥ ವಿಚಾರಗಳು. ಹಿಂದೂ ಮುಸ್ಲಿಂ ಅನ್ನೋದು, ಆ ಜಾತಿ ಮೇಲೆ ಈ ಜಾತಿ ಎತ್ಕಟ್ಟೋದು ನಡೀತಾ ಹೋಗುತ್ತೆ. ಅದು ಯಾವುದಾದ್ರೂ ಆಧಾರದ ಮೇಲೆ ನೀವು ಗೆದ್ದುಕೊಂಡ ಮೇಲೆ ನೀವು ಮೈ ಬಗ್ಗಿಸಿ ಕೆಲಸ ಮಾಡಬೇಕು. ಮತ್ತೆ ಅದೇ ಕಾರ್ಡ್ ಹೇಳ್ತೀನಿ, ಮತ್ತೆ ಸಾಬ್ರು, ಮತ್ತೆ ಕ್ರಿಶ್ಚಿಯನ್ಸು, ಮತ್ತೆ ಲಿಂಗಾಯತರು, ಮತ್ತೆ ಹಿಂದೂ, ಮತ್ತೆ ವಕ್ಫು, ಮತ್ತೆ ಇನ್ಯಾವುದೋ, ಇದನ್ನೇ ಮಾತಾಡ್ಕೊಂಡು ಕಾಲ ಕಳಿತೀನಿ ಅಂದರೆ ಜನ ಕೇಳಲ್ಲ ಅದನ್ನು. ಆಯ್ತಪ್ಪ, ಕೇಳಿದ್ದೀವಿ, ಎಷ್ಟು ಸಲ ಅಂತ ನಿನ್ನ ಹಳೇ ಟೇಪ್ ರೆಕಾರ್ಡ್ರಲ್ಲಿ ಆ ಹಳೇ ಕ್ಯಾಸೆಟನ್ನೇ ರಿವೈಂಡು ಫಾರ್ವರ್ಡು ಪ್ಲೇ ಇದನ್ನೇ ಮಾಡ್ತಿರ್ತೀಯ ಅಂತ ಕೇಳಿಬಿಡ್ತಾರೆ. ರೆಡಿ ಇರಲ್ಲ. ಹಳೇ ಕ್ಯಾಸೆಟ್ಗಳನ್ನೇ ಕೇಳಲಿಕ್ಕೆ ರೆಡಿ, ಕೇಳಿದ್ದೀವಪ್ಪ, ಟೇಪೇ ಸೌದು ಹೋಗ್ತಾ ಇದೆ, ಬೇರೆ ಏನಾದರೂ ಹೇಳಪ್ಪ ಅಂತ ಆ ಥರ ಆಗಿರಬೇಕು. ಮುಖ್ಯಮಂತ್ರಿ ಆಗಿದ್ದುಕೊಂಡು ಕೂಡ ಶಿಗ್ಗಾಮಿನ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ಬೇಸರ ಇದ್ದಿರಬೇಕು. ಸತೀಶ್ ಜಾರಕಿಹೊಳಿ ಈ ಕ್ರೆಡಿಟನ್ನೇನಾದರೂ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಅಪಚಾರ ಮಾಡದಂತೆ. 15 ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಹೂಡಿಕೊಂಡು ತಂತ್ರಗಾರಿಕೆಯನ್ನು ಹೆಣೆದಂಥವರು ಸತೀಶ್ ಜಾರಕಿಹೊಳಿ ಅವರು. ಸವಣೂರಲ್ಲಿ ಮುಸ್ಲಿಂ ಮತಗಳು ಕೈ ಕೊಟ್ಬಿಟ್ರು. ಸವಣೂರು ಅಂತ ಬಂದಾಗ ಬೊಮ್ಮಾಯಿ ಅವರಿಗೆ ಒಂಥರ ಮನೆ ಇದ್ದಂಗೆ ಅದು. ಅಲ್ಲಿನ ಮತಗಳು ನಮ್ಮದೇ ಅಂತ, ಅದರಲ್ಲೂ ಮುಸ್ಲಿಂ ಮತಗಳು. ಅದಾಗಲಿಲ್ಲ. ಅದು ಸರ್ಕಾರ ಇಡೀ ಸಂಪುಟ ಸಚಿವರನ್ನೇ ಅಲ್ಲಿ ಕಣಕ್ಕಿಳಿಸುತ್ತೆ. ಇನ್ನೊಂದು ಕಾರಣ, ಲಿಂಗಾಯತ ಮತಗಳು ಸಂಪೂರ್ಣವಾಗಿ ಅಂದರೆ ಫುಲ್ಲು ಮತಗಳು ಬೊಮ್ಮಾಯಿಯವ್ರ ಕೈ ಹಿಡಿಬೇಕಾಗಿತ್ತು, ಕೈ ಹಿಡಿಲಿಲ್ಲ. ಅಕಸ್ಮಾತ್ ಕೈ ಹಿಡಿದಿದ್ದರೆ ಈ ಕಡೆ ಯಾಸಿರ್ ಖಾನ್ ನೋಡಿ, ಇರೋದೇ ಮುಸ್ಲಿಂ ಮತಗಳು 60,000 ಅಂದಾಗ, 60,000 ಮುಸ್ಲಿಂ ಮತಗಳಿದ್ದಾಗ ಅದರೊಂದು 20,000 ಬೊಮ್ಮಾಯಿ ಕಡೆ ಬಂದಿರಲಿ ಅಲ್ವಾ. ಒಂದು 40,000 ಓಟು ಆಯ್ತಪ್ಪ, ಇವ್ರಿಗೆ ಮುಸ್ಲಿಂ ಬಂತು ಅಂತ ಅಂದ್ಕೊಂಡ್ರು ಕೂಡ ಇನ್ನು 60,000ದಲ್ಲಿ ಹಿಂದೂಗಳು, ಲಿಂಗಾಯತರು ಎಲ್ಲ ಇರ್ತಾರಲ್ಲ. ಲಿಂಗಾಯತ, ಕುರುಬ, ಜಂಗಮ, ಬೇಡ ಜಂಗಮ, ಒಕ್ಕಲಿಗ, ವಾಲ್ಮೀಕಿ, ಈ ಓಟ್ಗಳೆಲ್ಲ ಬಂದಿದೆಯಲ್ಲ ಯಾಸಿರ್ ಖಾನ್ಗೆ. ಹಾಗಾಗಿ ಅವರು ಗೆದ್ದರು, ಭರತ್ ಬೊಮ್ಮಾಯಿ ಸೋತರು. ಇನ್ನೊಂದು ಕಡೆ ಜಾತಿ ಲೆಕ್ಕಾಚಾರದಲ್ಲಿ ಯಾಸಿರ್ ಖಾನ್ ಜಾತಿ ಲೆಕ್ಕಾಚಾರದಲ್ಲಿ ಕೂಡ ಪ್ರಚಾರ ಮಾಡಿದರು. ಮತ್ತು ಕಾಂಗ್ರೆಸ್ ಪರವಾಗಿ ಕುರುಬ ಸಮುದಾಯ ಸಹಜವಾಗಿ ಬಿಕಾಸ್ ಆಫ್ ಸಿದ್ದರಾಮಯ್ಯ ಆ ಒಂದು ಓಟುಗಳು ಈ ಕಡೆ ಬಂದಿವೆ. ವಾಲ್ಮೀಕಿ ಮತಗಳು ಈವರೆಗೂ ಬೊಮ್ಮಾಯಿ ಪರವಾಗಿ ಇತ್ತು. ಯಾವುದು ಕುರುಬ ಮತಗಳು ಇದ್ವು, ದಲಿತ ಮತಗಳು ಇದ್ವು, ವಾಲ್ಮೀಕಿ ಮತಗಳು ಇದ್ವು. ಯಾವಾಗ ನೀವು ಅತಿಯಾಗಿ ಮಾಡಲಿಕ್ಕೆ ಹೋಗ್ತಿರೋ ವಕ್ಫ್ ಅನ್ನೋ ವಿಚಾರ ತಿರುಗುಬಾಣ ಆಗಿದ್ದು ಹೇಗೆ ಅಂದರೆ ಹೀಗೆ. ವಕ್ಫ್ ಅನ್ನೋ ವಿಚಾರವೇ ಬೊಮ್ಮಾಯಿ ಅವರಿಗೆ ತಿರುಗುಬಾಣ ಆಗಿದ್ದಿರಬೇಕು. ಇದೇ ವಾಲ್ಮೀಕಿ, ಇದೇ ಕುರುಬ, ದಲಿತ ಮತಗಳು ಒಂದು ಕಾಲಕ್ಕೆ ಕೈ ಹಿಡಿದಿದ್ದಕ್ಕೆ ಅಲ್ವೇನ್ರಿ ಬೊಮ್ಮಾಯಿ ಅವ್ರು ಗೆಲ್ತಾ ಇದ್ದದ್ದು. ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಆಗಲಿಲ್ಲ. ಸತೀಶ್ ಜಾರಕಿಹೊಳಿ ಬಂದರು, ಸ್ಟ್ರಾಟಜಿ ಮಾಡಿದ್ರು. ಸಿದ್ದರಾಮಯ್ಯ ಕೂಡ ಕೂತರು, ಸ್ಟ್ರಾಟಜಿ ಮಾಡಿದ್ರು. ಭರತ್ ವಿರುದ್ಧ ಇರತಕ್ಕಂಥ ಬಿಟ್ಕಾಯಿನ್, PSI ಹಗರಣದ ಆರೋಪ ಇವೆಲ್ಲವನ್ನು ಮಾಡ್ಕೊಂಡು ಬಂದರು. ಗ್ಯಾರಂಟಿ ಯೋಜನೆಗಳನ್ನು ಪ್ರಚಾರದಲ್ಲಿ ಬಳಸಿಕೊಂಡಿದ್ದು, ಬಿಟ್ಕಾಯಿನ್ ಮತ್ತು PSI ಸ್ಕ್ಯಾಮ್ ಇದರಲ್ಲಿ ಭರತ್ ಬೊಮ್ಮಾಯಿ ಆರೋಪ ಅವ್ರ ಮೇಲೆ ಕೇಳಿ ಬಂದಿತ್ತು. ಇದನ್ನಲ್ಲಿ ಹೇಳಿದರು ಕ್ಷೇತ್ರಗಳಲ್ಲಿ, ಇಂಥವ್ರಿಗೆ ಗೆಲ್ಲಿಸ್ತೀರನಪ್ಪ ನೀವು ಅಂಥೇಳಿ. ತಂದೆ ಪರವಾಗಿದ್ದಂಥ ಮತದಾರರು ಭರತ್ ಕಡೆ ಇರಲಿಲ್ಲ, ನಿರಾಸಕ್ತಿ ತೋರಿಸ್ಬಿಟ್ರು. ಇದರ ಬದಲಿಗೆ ನಮಗೆ ಭರತ್ ಬೇಡ ಅಂತ ಡಿಸೈಡ್ ಮಾಡಿದ್ರು. ಯಾಸಿರ್ ಖಾನೇ ಬೇಕು ಅಂತಲ್ಲ, ಅದು ಯಾವಾಗಲೂ ಹಾಗೇನೆ, ಸುಮಾರು ಜನ ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಭರತ್ ಬೇಡ ಅಂದ ತಕ್ಷಣ ಯಾಸಿರ್ ಖಾನ್ ಮೇಲೆ ಪ್ರೀತಿ ಇತ್ತು ಅಂತಲ್ಲ. ಇಮ್ಮಿಡಿಯೇಟ್ ನೆಕ್ಸ್ಟ್ ಆಪ್ಷನ್ ಯಾವುದಿರುತ್ತೋ ಅದಕ್ಕೆ ಓಟ್ ಒತ್ತುಬಿಡ್ತಾರೆ. ಇದು ಗೊತ್ತಿರಲಿ ನಿಮಗೆ. ವೋಟಿಂಗಲ್ಲಿ ಯಾಸಿರ್ ಖಾನ್ ಪಠಾಣ್ ಮೇಲೆ ನನಗೆ ಇಷ್ಟ ಇತ್ತು ಅಂತಲೇ ಒತ್ತಬೇಕು ಅಂತಲ್ಲ. ಈ ಕ್ಯಾಂಡಿಡೇಟ್ ನನಗೆ ಇಷ್ಟ ಇಲ್ಲ, ನನಗೆ ಇವರು ಬೇಡಪ್ಪ ಅಂತ ಹೇಳಿದಾಗ ಇನ್ಯಾರಿಗೆ ನೆಕ್ಸ್ಟ್ ಅವ್ರಿಗೆ ಹಾಕ್ಬೋಣ ಅಂತ ಹಾಕಿರ್ತಾರೆ. ಈ ಕಾರಣವೂ ಸೇರಿ ಯಾಸಿರ್ ಖಾನ್ ಪಠಾಣ್ ಗೆದ್ದರು. ಅವರು ಕೂಡ ಸೋತಿದ್ದಂಥ ಅಭ್ಯರ್ಥಿನೇ ಯಾಸಿರ್ ಖಾನ್
ಸೋಲಿನ ರುಚಿ ಅವ್ರಿಗೂ ಇದೆ, ಅನುಕಂಪ ಕೂಡ ಇರುತ್ತೆ, ಗೆಲ್ಸಿದ್ರು. ಮೊದಲನೇದಾಗಿ ನಾನು ನಮ್ಮ ಶಿಗ್ಗಾಂವ್ ಸವಣೂರು ಜನತೆಗೆ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳಿಗೆ ಎಲ್ಲ ಧನ್ಯವಾದ ಹೇಳಕ್ಕೆ. ಇವತ್ತು ಇಡೀ ಸರ್ಕಾರ ಮೊಟ್ಟ ಮೊದಲಿಗೆ ನಾನು ಆ ದೇವರನ್ನು ಮನದಲ್ಲಿ ನೆನೆಯುತ್ತಾ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದ ಫಲದಿಂದ ನನಗೆ ಇವತ್ತು ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂತ ನನ್ನನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ವಿಶೇಷವಾಗಿ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನ ಇವತ್ತು ನನ್ನನ್ನು ಆಯ್ಕೆ ಮಾಡುವ ಮುಖಾಂತರ ಈ ದೇಶಕ್ಕೆ ಒಂದು ಭಾವೈಕ್ಯತೆಯ ಸಂದೇಶವನ್ನು